ಸುದ್ದಿ. ಉತ್ತರ ಕರ್ನಾಟಕದ ಬಾಗಲಕೋಟೆಯ ಕೆರಕಲಮಟ್ಟಿಯ ಗ್ರಾಮದಲ್ಲಿ ತೊಡೆ ತಟ್ಟಿ ನಿಂತ ದುನಿಯಾ ವಿಜಯ್ ಅಭಿನಯದ ಓಂ ಪ್ರಕಾಶ್ ರಾವ್ ರವರ ನಿರ್ದೇಶನದ ಭೀಮಾ ತೀರದಲ್ಲಿ ಚಿತ್ರವು ಯಶಸ್ಸಿನ ಹಾದಿಯಲ್ಲಿ 2ನೇ ವಾರದತ್ತ ಮುನ್ನುಗ್ಗುತ್ತಿದೆ. ಅದರ ಒಂದು ಡೀಟೇಲ್ ಇಲ್ಲಿದೆ. ಓಂ ಪ್ರಕಾಶ್ ಅವರ ಡೈರೆಕ್ಷನ್ 100 ಭೀಮನ ತರನೇ ಇರಲಿ ಭೀಮಾ. ಸ್ಯಾಂಡಲ್ವುಡ್ ನಲ್ಲಿ ಸಾಕಷ್ಟು ಕಾಂಟ್ರವರ್ಸಿಗಳು ನಡೀತಾ ಇರೋದು ಸಾಮಾನ್ಯ ಆಗಿದೆ. ಅದಕ್ಕೆ ಮತ್ತೊಂದು ಸೇರ್ಪಡೆ ಅಂದ್ರೆ ಭೀಮಾ ತೀರದಲ್ಲಿ. ಹೌದು, ಓಂ ಪ್ರಕಾಶ್ ರಾವ್ ರವರ ಭೀಮಾ ತೀರದಲ್ಲಿ ಚಿತ್ರವು ಬಿಡುಗಡೆಯಾದಾಗಿನಿಂದ ಒಂದಲ್ಲ ಒಂದು ಸುದ್ದಿ ಮಾಡ್ತಾ ಇರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಆದ್ರೂನು ದುನಿಯಾ ವಿಜಯ್ ಅಭಿನಯದ ಭೀಮಾ ತೀರದಲ್ಲಿ ಚಿತ್ರವು ಯಶಸ್ಸಿನ ಹಾದಿಯಲ್ಲಿ ಸಾಗುತ್ತಾನೆ ಬಂದಿದೆ. ಮೊನ್ನೆಯಷ್ಟೇ ಚಿತ್ರತಂಡವು ಚಿತ್ರದ ಯಶಸ್ಸನ್ನ ಹಂಚಿಕೊಳ್ಳಲು ಪತ್ರಿಕಾಗೋಷ್ಠಿಯನ್ನ ಏರ್ಪಡಿಸಿದ್ರು. सरस्वती नर्मदा सिंधु कावेरी जल संसदि मोक्षकादिकायुतानि गंगा तीरदल्ली द्वेषकादि ಕೊಲ್ಲುತ್ತಾರೆ ಭೀಮಾ ತೀರದಲ್ಲಿ. ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ, ಎಲ್ಲರೂ ಸಂತೋಷವಾಗಿ ನೋಡ್ತಾ ಇದ್ದಾರೆ. ಎಲ್ಲ ಕಡೆ ಹೌಸ್ಫುಲ್ಸ್ ಇದೆ. ಗುಲ್ಬರ್ಗ, ಇಂಡಿ, ಬಿಜಾಪುರ ಆ ಕಡೆಲ್ಲ 2 ಶೋ ಮುಂಚೆನೇ ಟಿಕೆಟ್ನೆಲ್ಲ ಕೊಟ್ಟು ನೋಡ್ತಾ ಇರುವಂಥ ಸಾಕ್ಷಿಗಳಿದೆ ನಮ್ಮ ಹತ್ರ. ಖುಷಿ ಆಗ್ತಾ ಇದೆ, ಸಂತೋಷ ಆಗ್ತಾ ಇದೆ. ಗಳಿಕೆಯಲ್ಲಿ ಕೂಡ ಚೆನ್ನಾಗಿದೆ, ಸಂತೋಷವಾಗಿದೆ. ಪ್ರಸಾದ್ ಸರ್ ಅವರು ಹ್ಯಾಪಿಯಾಗಿದ್ದಾರೆ, ಅನುಜಿ ಅವರು ಖುಷಿಯಾಗಿದ್ದಾರೆ. ಮತ್ತು ಎಲ್ಲದಕ್ಕೂ ಮೀರಿ ಆ ಪ್ರೀತಿಯ ಅಭಿಮಾನಿಗಳು ನನ್ನ ಕೈ ಹಿಡಿದಿದ್ದಾರೆ. ಅದಕ್ಕೆ ನಾನು ಯಾವಾಗಲೂ ಚಿರಋಣಿ ಆಗುತ್ತೆ. ಖುಷಿ ಆಗ್ತಾ ಇದೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಜಸ್ಟ್ ವೆನ್ ಐ ಸಾ ದ ಮೂವಿ ಐ ವಾಸ್ ಸೋ ಥ್ರಿಲ್ಡ್ ಬಿಕಾಸ್ ಓಂ ಪ್ರಕಾಶ್ ಸರ್ ಅವ್ರ ಡೈರೆಕ್ಷನ್ ಆಗಲಿ ಎಲ್ಲ ಕ್ರಿಟಿಕ್ಸು ತುಂಬ ಚೆನ್ನಾಗಿ ಬರೆದಿದ್ದಾರೆ ನನ್ನ ಬಗ್ಗೆ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಮೂವಿ ಆಲ್ಸೋ. ತುಂಬ ಚೆನ್ನಾಗಿ ಬರೆದಿದ್ದಾರೆ. ಐ ಶುಡ್ ರಿಯಲಿ ಥ್ಯಾಂಕ್ ದ ಮೀಡಿಯಾ ಅಂತಲೇ ಹೇಳ್ಬೋದು. ಎಲ್ಲ ಮೀಡಿಯಾ ಆಗಲಿ ಆಡಿಯನ್ಸ್ ಆಗಲಿ ತುಂಬ ಥ್ಯಾಂಕ್ ಮಾಡಬೇಕು. ಆ್ಯಂಡ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಮನಸ್ಸೇ ಒಂದು ಸಾರಿ ಕೇಳು, ಒಲವೇ ಒಂದು ಬಾರಿ ಹೇಳು, ಮನದಾಸೆ 100 ಕಣ್ಣ ಭಾಷೆ 1000. ಸಿನಿಮಾ ಯಶಸ್ಸು ಹಾದಿಯಲ್ಲಿ ನಡೀತಾ ಇದೆ ಅಂದರೆ ಅದಕ್ಕೆ ಆಡಿಯನ್ಸೇ ಕಾರಣ. ಅವ್ರು ನೋಡಿ ಪ್ರೋತ್ಸಾಹ ಕೊಡ್ತಾ ಅದಕ್ಕೆ ಯಶಸ್ಸು ದಾರಿಯಲ್ಲಿ ಹೋಗ್ತಾ ಇದೆ. ಅದನ್ನು ನೋಡಿ ತುಂಬ ಖುಷಿ ಆಗ್ತಾ ಇದೆ ನನಗೆ. ಅದು ಈ ಪಾತ್ರ ಕೊಟ್ಟಿರೋ ಅಂಥ ನಮ್ಮ ಓಂ ಪ್ರಕಾಶ್ ರಾವ್ ಅವ್ರಿಗೆ ನಾನು ಹ್ಯಾಟ್ಸ್ ಆಫು. ಆಮೇಲೆ ಅಂಜಿ ನಾಗರಾಜ್ ನಮ್ಮ ಪ್ರೊಡ್ಯೂಸರ್ಗೆ ಅವ್ರಿಗೂ ನಾನು ಹ್ಯಾಟ್ಸ್ ಆಫು. ಯಾಕಂದರೆ ಈ ಥರ ಒಂದು ಒಳ್ಳೆ ಸ್ಯಾಕ್ರಿಫೈಸ್ ಮಾಡುವಂಥ ಒಂದು ಪಾತ್ರ ಕೊಟ್ಟು ನನಗೆ ತುಂಬ ಖುಷಿ ತಂದು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಯಾವತ್ತೂ ಚಿರಋಣಿ ಅವ್ರಿಗೆ. ಈ ಜನರಿಗೆಲ್ಲ ಗೊತ್ತಿದೆ, ತಾವು ಬರುತ್ತಿರುವುದು ದೇವಸ್ಥಾನಕ್ಕಲ್ಲ, ಇಲ್ಲಿರುವವನು ದೇವರೂ ಅಲ್ಲ. ಭೀಮಾ ತೀರದಲ್ಲಿ ಸಿನಿಮಾ ನೋಡಿ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಮಾಡಿದ್ದೀವಿ ಕಷ್ಟಪಟ್ಟು ಎಲ್ಲರೂ. ಓಂ ಪ್ರಕಾಶ್ ಅವ್ರ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ದುನಿಯಾ ವಿಜಯ್ ಅವರು, ಪ್ರಣೀತಾ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇದು ರಿಯಲಿಸ್ಟಿಕ್ ಸಿನಿಮಾ, ಡೋಂಟ್ ಮಿಸ್ ಇಟ್.
ತುಂಬ ಚೆನ್ನಾಗಿದೆ ಸಿನಿಮಾ. ನೋಡ್ರಿ ಶಶಿಕಾಂತ್, ನಿಮಗ್ ಖ್ವಾಯಿಶ್ ಇದ್ರ ಒಂದು ಜೊತೆ ಖಾದಿ ಬಟ್ಟಿನ ನಾನಾ ನಿಮಗ್ ಹೊಲ್ಸ್ಕೊಡ್ತೀನಿ ನೋಡ್ರಲ್ಲ. ಮತ್ತ ನಾನು ಕೂಡ ಬಂದ್ರ ಬೆಂಗಳೂರಿನಾಗಿರೋ ಕಲ್ಲು ಕಟ್ಟಡನೂ ನಿಮಗ್ ತೋರಿಸ್ತೀನ್ರಲ್ಲ. ಪ್ರತಿಯೊಬ್ಬರು ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡಿದರೆ, ಅವರೇ ಆಗೋಗಿದ್ದಾರೆ, ತಲ್ಲೀನ ಆಗೋಗಿದ್ದಾರೆ. ಈ ಥರ ತಲ್ಲೀನತೆಯನ್ನು ನಾವು ಕೆಲವು ಡ್ರಾಮಾಗಳಲ್ಲಿ ನೋಡ್ತಾ ಇದ್ವಿ. ಬಿಟ್ಟರೆ ಸಾಕಷ್ಟು ವರ್ಷಗಳಾದಮೇಲೆ ಈ ಕನ್ನಡ ಚಿತ್ರರಂಗದಲ್ಲಿ ಒಂದು ತೆರೆ ಮೇಲೆ ನೋಡಿದ್ದೀವಿ. ಅದಕ್ಕೆ ಅವ್ರಿಗೆ ಎಷ್ಟು ಅಭಿನಂದನೆಗಳನ್ನು ಸಲ್ಲಿಸಿದ್ರು ಸಾಲದು. ಕೊಲ್ಲಾಪುರದಿಂದ ಬಂದು ನಮ್ಮೇಲೆ ಸವಾರಿ ಮಾಡೋ ಕನಸೇನ? ಕೊಲ್ಲಾಪುರ ಏನು ಪಾಕಿಸ್ತಾನದಾಗ ಐತೇನ್ರಿ? ಮುಂಬೈಯಿಂದ, ಹೈದರಾಬಾದಿಂದ, ಕೊನೆಗೆ ಇಟಲಿಯಿಂದ ಮಂದಿ ಇಲ್ಲಿ ಬಂದು ಎಲೆಕ್ಷನ್ ನಿಂದಿರ್ತಾರ. ಸುಮ್ಮನಿರ್ತೀರಿ. ನಾ ಎಲೆಕ್ಷನ್ ನಿಂದಿರ್ತಾನೆ ಅಂತಂದ್ರ ಮೆಣಸಿಕಾಯಿ ಇಟ್ಟಂಗಾಗ್ತತೆ. ನಮ್ಮ ಚಿತ್ರತಂಡ, ಭೀಮಾ ತೀರದ ಚಿತ್ರತಂಡ ಈಗ ಭೀಮಾ ತೀರಕ್ಕೆ ಹೊರಟು ನಿಂತಿದೆ. ಅವರಿಗೆ ನನ್ನ ಗುಡ್ ಲಕ್. ಜೊತೆಲಿ ನಾನು ಹೋಗ್ತಾ ಇದ್ದೀನಿ. ಒಂದೆರಡು ದಿನದಲ್ಲಿ ನನ್ನ ಇಲ್ಲಿನ ಕೆಲಸ ಕಾರ್ಯಗಳ ಒತ್ತಡಗಳನ್ನು ಮುಗಿಸ್ಕೊಂಡು ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ವಿಜಯ್ ಕಾಣಿಸ್ಕೊತಾರೆ. ನೀವು ಅವರನ್ನು ಪ್ರತ್ಯಕ್ಷವಾಗಿ ನಿಮ್ಮೊಂದಿಗೆ ಒಬ್ಬರಾಗಿ ನಿಮ್ಮ ಥಿಯೇಟ್ರ್ಗಳಲ್ಲಿ ನಿಮ್ಮ ಮನೆ ಮಗನಾಗಿ, ನಿಮ್ಮ ಮನೆಯ ಭೀಮನಾಗಿ, ನಿಮ್ಮ ಮನೆಯವನಾಗಿ, ನಿಮ್ಮ ಮನೆ ಆಗಿ ನಿಮ್ಮ ಮನೆ ಅಂಗಳಕ್ಕೆ ಬರ್ತಿದ್ದಾರೆ. ದಯವಿಟ್ಟು ಸ್ವಾಗತಿಸಿ, ಸ್ವೀಕರಿಸಿ, ಅವರನ್ನು ಚಿತ್ರಮಂದಿರಕ್ಕೆ ಬಂದು ಹರಸಿ ಅಂತ ಹೇಳಿ ಕೇಳ್ಕೊಂತ. ಓಂ ಪ್ರಕಾಶ್ ಅವ್ರ ಡೈರೆಕ್ಷನ್ 100 ಭೀಮಾ ಭೀಮನೇ, ಭೀಮನ ಥರನೇ ಇರಲಿ ಭೀಮಾ. ಓಕೆ ಫ್ರೆಂಡ್ಸ್, ಸ್ಯಾಂಡಲ್ವುಡ್ ನಲ್ಲಿ ಏನೆಲ್ಲ ನಡೀತು ಅನ್ನೋ ವಿವರಗಳನ್ನೆಲ್ಲ ನಿಮಗೆ ನಾನು ಕೊಟ್ಟೆ. ಸೊ ಎಂಜಾಯ್ ಮಾಡಿದ್ದೀರಾ ಅಲ್ವಾ? ಮತ್ತೆ ನಾನು ನಿಮಗೆ ಮುಂದಿನ ಸಿನಿ ಸುದ್ದಿಯಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ರಾಜ್ ಮ್ಯೂಸಿಕ್ ಕರ್ನಾಟಕ. ನನ್ನ ಮ್ಯೂಸಿಕ್, ನನ್ನ ಲೈಫ್. ದಿ ಶ್ವೇತಾ ಸೈನಿಂಗ್ ಆಫ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.